Hi all. So the next problem is a square loop of side 10 centimeter and resistance 0.70 ohm is placed vertically in the east-west plane ಅಂತ ಹೇಳ್ತಾ ಇದ್ದಾರೆ. ಓಕೆನಾ? A uniform magnetic field of 0.10 Tesla is set up across the plane in the northeast direction. ಓಕೆನಾ? Next, the magnetic field is decreased to 0 in 0.7 seconds. Very important, in the second 0.75 and 0.7 seconds at a steady rate. Okay, determine the magnitudes of EMF and current ಅಂತ ಹೇಳ್ತಾರೆ. So current I is equal to modulus of E upon R ಆಗುತ್ತೆ. So therefore first E find out ಮಾಡೋಣ. E ಗೆ ಫಾರ್ಮುಲಾ ಬಂದು ಏನಾಗುತ್ತೆ ಅಂದರೆ E is equal to minus of phi2 minus phi1 upon dt ಆಗುತ್ತೆ. dt ಕೊತ್ತು 0.7. phi1 and phi2 ಗೆ BA cos theta ಫಾರ್ಮುಲಾ ಅರ್ಥ ಆಗ್ತಾ ಇದೆಯಾ? ಸೊ BA cos theta ಅಂತ ಬರೆದ್ರೆ phi2 ಗೆ ಏನಂತ ಬರೀಬಹುದು ಮೈನಸ್ ಆಫ್ ಏನಂತ ಬರೀಬಹುದು B2 A2 cos theta 2 ಆಗುತ್ತೆ ಮೈನಸ್ B1 A1 cos theta 1 ಆಗುತ್ತೆ ಅಪಾನ್ dt. ಕರೆಕ್ಟಾ? B ಗೊತ್ತು, BA ಕಾಮನ್ I can take outside, that is minus of ಸಾರಿ ಸೇಮ್ ಅಲ್ಲ, ಇದು B2 A2 cos theta 2 ಬರುತ್ತೆ, ಅದು B1 A1 ಸಾರಿ ಐ ಥಿಂಕ್ B1 A1 ಅಲ್ಲ, BA cos theta 2 ಮೈನಸ್ BA cos theta 1 ಆಗುತ್ತೆ. ಸೊ BA ನ ಕಾಮನ್ ತೆಗೆದ್ರೆ ಸೊ ಏನು ಉಳಿಯುತ್ತೆ ಇಲ್ಲಿ cos theta 2 ಮೈನಸ್ cos theta 1 ಉಳಿಯುತ್ತೆ. ಬಟ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ದೇರ್ ಫೋರ್ ಲೆಟ್ ಇಟ್ ಬಿ B2 A2 B1 A1. ಸೊ ದೇರ್ ಫೋರ್ ಸೆಕೆಂಡ್ ಟೈಮ್ ಏನಾಗ್ತದೆ, ದರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್, ಡಿಕ್ರೀಸ್ ಟು 0 ಅಂತಂದ್ರೆ ಹಾಗಾದ್ರೆ phi2 ಏನಾಗುತ್ತೆ, ಫ್ಲಕ್ಸ್ ಏನಾಗುತ್ತೆ 0 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ B1 A1 cos theta 1 ಅಪಾನ್ dt ಆಯಿತು. ಕರೆಕ್ಟಾ? ಬಿಕಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸ್ ಟು 0 ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸೆಕೆಂಡ್ ಟೈಮ್ ಸೊ B1 A1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ B1 A1 cos theta 1 ಇದೆ. B ಗೊತ್ತು, ಏರಿಯಾ ಗೊತ್ತು, ಬಿಕಾಸ್ ಏರಿಯಾ ಸ್ಕ್ವೇರ್ ಅಂದರೆ ಲೆಂತ್ ಇಂಟು ಬ್ರೆಡ್ 10 ಇಂಟು 10 ಆಗುತ್ತೆ. ಥೀಟಾ ಎಷ್ಟು ಬರೀತೀರಿ ಅದು ಇಂಪಾರ್ಟೆಂಟ್. ಓಕೆನಾ? ಇಲ್ಲಿ ನೋಡಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ಹೇಳ್ತಾ ಇದೀವಿ. ಸೊ ಆ ಸ್ಕ್ವೇರ್ ಆಫ್ ಸೈಡ್ನ ಹೆಂಗೆ ಇಟ್ಟಿದ್ದಾರೆ, ಯಾವ ಪ್ಲೇನಲ್ಲಿ ಇಟ್ಟಿರೋದು ಅಂತ ಗೊತ್ತಾಗಬೇಕು ಫಸ್ಟ್ ನಿಮಗೆ. ಓಕೆನಾ? ಸೊ ಇದು ಈಸ್ಟ್, ಇದು ವೆಸ್ಟ್ ಪ್ಲೇನ್ಗೆ ವರ್ಟಿಕಲ್ ಆಗಿ ಇಟ್ಟಿದ್ದಾರೆ. ಸೊ ವರ್ಟಿಕಲ್ ಆಗಿ ಇಟ್ಟಿದ್ದಾರೆ ಅಂದರೆ ಹಿಂಗೆ ಇಟ್ಟಿದ್ದಾರೆ, ಹಾರಿಜಾಂಟಲ್ ಆಗಿ ಇಟ್ಟಿದ್ದಾರೆ ಅಂದರೆ ಹಿಂಗೆ ಇಟ್ಟಿದ್ದಾರೆ ಅಂತ ಹೇಳ್ಬೋದಿತ್ತು. ಓಕೆನಾ? ಈಸ್ಟ್ ವೆಸ್ಟ್ ಪ್ಲೇನ್ ಅಂದರೆ ಇದೆ. ಕರೆಕ್ಟಾ? ಈ ಈಸ್ಟ್ ವೆಸ್ಟ್ ಪ್ಲೇನ್ಗೆ ಏನು ವರ್ಟಿಕಲ್ ಆಗಿ ಇಟ್ಟಿದ್ದಾರೆ ಅಂದರೆ ಈ ಥರ ಇಟ್ಟಿದ್ದಾರೆ. ಈಸ್ಟ್ ವೆಸ್ಟ್ ಪ್ಲೇನ್ಗೆ ಈ ಥರ ಇದೆ ಅಂತ ಇಟ್ಕೊಳ್ಳಿ. ಓಕೆ ಫೈನ್. ಹಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾದರೆ ಈಸ್ಟ್ ವೆಸ್ಟ್ ಪ್ಲೇನ್ ಇದೆ, ಏರಿಯಾ ವೆಕ್ಟರ್ ಹಿಂಗಿದೆ. ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ಏರಿಯಾ ವೆಕ್ಟರ್. ಓಕೆ. ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇರೋದು ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಅಂತ ಹೇಳ್ತಾರೆ. ನಾರ್ತ್ ಈಸ್ಟ್ ಅಂದ್ರೆ ಹಿಂಗೆ ಹೋಗ್ತಾ ಇದೆ, ಹಿಂಗೆ ಹೋಗ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ನಾರ್ತ್ ಈಸ್ಟ್. ಹಾಗಾದ್ರೆ ಥೀಟಾ ಎಷ್ಟಾಗುತ್ತೆ? ಥೀಟಾ ಇಸ್ ಗೋಯಿಂಗ್ ಟು ಬಿ 45 ಡಿಗ್ರಿ ವಿತ್ ದಿ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಹಿಂಗಿದೆ, ಏರಿಯಾ ವೆಕ್ಟರ್ ಹಿಂಗಿದೆ, ಹಿಂಗಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿದೆ. ಗೊತ್ತಾಗಬೇಕು ನಿಮಗೆ, 3 ಡೈಮೆನ್ಷನ್ ಅಸ್ಯೂಮ್ ಮಾಡ್ಕೊಳ್ಳಿ. ಇಟ್ ಇಸ್ ಕೈಂಡ್ ಆಫ್ ಲೈಕ್ ದಿಸ್. ಏರಿಯಾ ವೆಕ್ಟರ್ ಹಿಂಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿದೆ. ಸೊ ಆ್ಯಂಗಲ್ ಬಿಟ್ವೀನ್ ದಮ್ ಎಷ್ಟಾಯಿತು? 45 ಡಿಗ್ರಿ ಆಯಿತು. ಆ 45 ಡಿಗ್ರಿ ಹಾಕ್ಕೊಂಡು BA cos theta ಈ ಫೈಂಡ್ ಔಟ್ ಮಾಡಿದ್ರೆ, ಎಲ್ಲ ಕಂಪ್ಲೀಟಾಗಿ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದರೆ E is going to be, magnitude of E is going to be how much? Simply E is equal to 1 into 10 power minus 3 ಬರುತ್ತೆ. 1 into 10 power minus 3 volt. Therefore I is equal to E upon R ಆಗುತ್ತೆ. Therefore 1 into 10 power minus 3 upon the resistance is 0.70. So therefore I is equal to, current ಎಷ್ಟು ಬರುತ್ತೆ ಅಂತಂದರೆ 1.42 milli ampere. 1.42 milli ampere. Okay, so next problem ಹೋಗೋಣ. A metal disc of radius 200 centimeter is rotated at a constant angular speed of 60 radian per second in a plane at right angles to an external uniform field of magnetic induction
0.05 Weber per meter square. Find the EMF induced between the center and a ಪಾಯಿಂಟ್ ಆನ್ ದಿ ರಿಮ್ ಅಂತ ಕೇಳಿದ್ದಾರೆ. ಕರೆಕ್ಟಾ? ಓಕೆ, ಫೈನ್. ಇವಾಗ ನಾನು ಈ ಥರದೊಂದು ಪ್ರಾಬ್ಲಮ್ ಮಾಡಿಸಿದ್ದೆ, ನೆನಪಿದೆಯಾ? ಸೊ ಕೈಂಡ್ ಆಫ್ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಈಗ ಇಂಟು ದಿ ಬಾಡಿ ಈ ಥರ ಇದ್ರೆ, ಸೊ ದರ್ ಈಸ್ ಎ ಡಿಸ್ಕ್ ವಿಚ್ ಈಸ್ ರೊಟೇಟಿಂಗ್. ಓಕೆನಾ? ಹಾಗಾಗಿ ಸೊ ಏನಾಗುತ್ತೆ, ರೊಟೇಟ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ದರ್ ಇಸ್ ಎನ್ EMF ಇಂಡ್ಯೂಸ್ ಬಿಟ್ವೀನ್ ಈ ಪಾಯಿಂಟ್, ಎರಡು ಪಾಯಿಂಟ್ಸ್ ಮಧ್ಯೆ, ಈ ಎರಡು ಪಾಯಿಂಟ್ಸ್ ಮಧ್ಯೆ EMF ಇಂಡ್ಯೂಸ್ ಆಗುತ್ತೆ, ಸೆಂಟರ್ ಆ್ಯಂಡ್ ದಿ ರಿಮ್ ಮಧ್ಯೆ. ಓಕೆನಾ? ಹಾಗಾದರೆ ಫಾರ್ಮುಲಾ ಏನು ಅಂದರೆ ಡಿರೈವ್ ಮಾಡಿದ್ರೆ, ದಟ್ ಈಸ್ E is equal to ಏನಾಗುತ್ತೆ, BL² ಒಮೆಗಾ ಆಗುತ್ತೆ, ಅಥವಾ BR ಒಮೆಗಾ ಎಲ್ ಅಂತ ಹೇಳ್ಬೋದು. ರೇಡಿಯಸ್ ಇಸ್ ನಥಿಂಗ್ ಬಟ್ ಲೆಂತ್, ಅದನ್ನು ಬೇಕಾದ್ರೆ ತಗೋಬೋದು ಆ ಥರ. ಸೊ BL² ಒಮೆಗಾ ಅಂತ ತಗೋಬೋದಿತ್ತು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ, ಎಷ್ಟಿದೆ, 0.05 ಇದೆ. ಓಕೆನಾ? ಇಂಟು L² ಕೊಟ್ಟಿದ್ದಾರೆ. L² ಅಂದರೆ ರೇಡಿಯಸ್, ದಟ್ ಈಸ್ ನಥಿಂಗ್ ಬಟ್ 200 ಸೆಂಟಿಮೀಟರ್ ಸ್ಕ್ವೇರ್, ದಟ್ ಇಸ್ 200 ಇಂಟು 10⁻⁻2 ಸ್ಕ್ವೇರ್ ಆಗುತ್ತೆ. ಒಮೆಗಾ ಕೊಟ್ಟಿದ್ದಾರೆ, ಆಂಗ್ಯುಲರ್ ವೆಲಾಸಿಟಿ. ಒಮೆಗಾ ಎಷ್ಟು ಕೊಟ್ಟಿದ್ದಾರೆ, ಆಂಗ್ಯುಲರ್ ಸ್ಪೀಡ್ ಅಂತಲೇ ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ನಾಟ್ ದಿ ಎಫ್ ಫ್ರೀಕ್ವೆನ್ಸಿ ಅಲ್ಲ, ರೇಡಿಯನ್ ಪರ್ ಸೆಕೆಂಡ್. ಲುಕ್ ಎಟ್ ದಿ SI ಯೂನಿಟ್. ದಿಸ್ ಇಸ್ ದಿ SI ಯೂನಿಟ್ ಫಾರ್ ಆಂಗ್ಯುಲರ್ ವೆಲಾಸಿಟಿ, ರೇಡಿಯನ್ ಪರ್ ಸೆಕೆಂಡ್, ದಟ್ ಈಸ್ 60. ಓಕೆನಾ? ಸೊ E ಈಸ್ ಗೋಯಿಂಗ್ ಟು ಬಿ ಹೌ ಮಚ್ ಅಂತಂದರೆ 12 volts ಆಗುತ್ತೆ EMF, or you can take that one. This is the EMF induced between center and the rim. Okay, next problem ಹೋಗೋಣ. Next problem, a wire of length 0.1 meter moves with speed of 10 meter per second perpendicular to a magnetic field of induction 1 Weber per meter square. Okay, calculate the induced EMF ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಫಾರ್ಮುಲಾ ಏನಾಗುತ್ತೆ, E is equal to ಏನಾಗುತ್ತೆ, BLV ಆಗುತ್ತೆ. ಸೊ ವೇರ್ B is the magnetic field and L is the length and V is the velocity. ಓಕೆನಾ? ಸೊ it is going to be what is the magnetic field? Magnetic field, that is 1. What is the length? So length is 0.1. What is velocity? Velocity is 10 meter per second. So therefore E is going to be 1 volt. So simple. Okay, fine. Next problem ಹೋಗೋಣ. A rod of iron and length of 1 meter fixed at one end is rotating with angular velocity of 200 radian per second about the fixed end in a magnetic field of 0.2 Tesla. Find the induced EMF between the center and far end of the rod. ಅಂದರೆ ಒಂದು ರಾಡ್ ಇದೆ, ಸೊ ಸರ್ಕ್ಯುಲರ್ ರೊಟೇಟ್ ಆಗ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿದೆ. ವೆರಿ ಸಿಂಪಲ್. ಅದೇ ಫಾರ್ಮುಲಾ, ದಟ್ ಈಸ್ E is equal to half B omega L² ಫಾರ್ಮುಲಾ. ಇದನ್ನು ಡಿರೈವ್ ಮಾಡಿದ್ದೀನಿ ನಾನು ಈ ಥರದ್ದು. ಓಕೆನಾ? ಹಾಫ್ B omega L² ಆಗುತ್ತೆ ಫಾರ್ಮುಲಾ. ಓಕೆನಾ? ನಾವು ಸೊ ಫಾರ್ಮುಲಾ ಏನಾಗುತ್ತೆ, ಹಾಫ್ ಇಂಟು B is how much? This is 0.2. Omega is how much? They have given, are they given? Yes, 200. And L² length ಎಷ್ಟಿದೆ, length of 1 meter, that is 1 square. So E is going to be 20 volts. ಈ ಥರದೊಂದು ಮಾಡಿದ್ದೀವಿ ನಾವು. ಹೋಪ್ದು ಪ್ರಾಬ್ಲಮ್ ಮಾಡಬೇಕಾದ್ರೆ ಈ ಥರದ್ದು ಮಾಡಿಸ್ತೀನಿ, ನೆನಪಿದೆಯಾ? ಓಕೆ, ಸೊ ನೆಕ್ಸ್ಟ್ ಲೆಕ್ಚರ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.